ಕಾವೇರಿ ನದಿ ನೀರು ಪ್ರಾಧಿಕಾರದ ಸಭೆ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರೇ ನೇರ ಹೊಣೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಎಂ.ಡಿ. ನಂಜುಂಡಸ್ವಾಮಿ ಇಂದಿಲ್ಲಿ ಆರೋಪಿಸಿದರು. ಅಕ್ಟೋಬರ್ 6ರಂದು ಕರೆದಿದ್ದ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ರಕ್ಷಣಾಧಿಕಾರಿಗಳ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಕೆಲಸ ಮಾಡಿ ಇಲ್ಲವೇ ಬಟ್ಟೆ ಕಳಚಿ ಎಂದು ಆದೇಶಿಸಿದ್ದೇ ರೈತರ ಗೋಲಿಬಾರಿಗೆ ಕಾರಣವಾಗಿದೆ ಎಂದು ನಂಜುಂಡಸ್ವಾಮಿ ದೂರಿದರು. ಇಷ್ಟು ಕಾನೂನು ಬಿಟ್ಟಂತ ಧೈರ್ಯ 100 ಜನ ಪೊಲೀಸರಿಗೆ ಎಲ್ಲಿಂದ ಬರುತ್ತೆ? ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿನೂ ಸುಳ್ಳು ಹೇಳ್ತಾ ಇದ್ದಾನೆ, ಜಿಲ್ಲಾಧಿಕಾರಿ ಸುಳ್ಳು ಹೇಳ್ತಾ ಇದ್ದಾರೆ, ಗೃಹ ಮಂತ್ರಿ ಸುಳ್ಳು ಹೇಳ್ತಾ ಇದ್ದಾನೆ, ಮುಖ್ಯಮಂತ್ರಿನೂ ಸುಳ್ಳು ಹೇಳ್ತಾ ಇದ್ದಾರೆ. ಇಷ್ಟು ಧೈರ್ಯ ಮುಖ್ಯಮಂತ್ರಿಯಿಂದ ಬಂದಿರೋದು. ಇಂಥ ಹೇಯ ಕೆಲಸವನ್ನ ಈ ಮುಖ್ಯಮಂತ್ರಿ ತಕ್ಷಣ ಕೈ ಬಿಡಬೇಕು. ಅಬಕಾರಿ ಆದಾಯ ಇಲ್ಲದೆ ಸರ್ಕಾರನೇ ನಡೆಸಕ್ಕಾಗಲ್ಲ ಅನ್ನೋಂಥ 3ನೇ ದರ್ಜೆ ರಾಜಕಾರಣ ಮಾಡ್ತಾ ಇರೋ ಮುಖ್ಯಮಂತ್ರಿ ಬಹಳ ಸುಸಂಸ್ಕೃತ ಗೋಮುಖ ಹಾಕೊಂಡು ಗುಂಡಾಗಿರಿ ನಡೆಸಬಹುದು ಅಂತ ತಿಳಿದಿದ್ರೆ ಇದು ಬಹಳ ದಿವಸ ನಡೆಯುವಂತ ಕೆಲಸ. ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಕೇವಲ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವಕುಮಾರ್ ರವರಿಗೆ ಅಬಕಾರಿ ಗುತ್ತಿಗೆನಲ್ಲಿ ನೇರ ಸಂಬಂಧ ಇದೆ ಅನ್ನೋಷ್ಟನ್ನು ಮಾತ್ರ ಅಲ್ಲ ಮಾತಾಡ್ತಿರೋದು, ಮುಖ್ಯಮಂತ್ರಿ ಅಳಿಯನೂ ಕೂಡ ಪಾಲುದಾರ ಅನ್ನೋದನ್ನ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ.